ಇನ್ನು ಕುರ್ಚಿ ಸಂಘರ್ಷದ ನಡುವಿನಲ್ಲೇ ದೆಹಲಿ ತಲುಪಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ದೆಹಲಿಯಲ್ಲಿ ಅಸ್ಸಾಂ ಚುನಾವಣಾ ಪೂರ್ವಭಾವಿ ಸಭೆ ಇದೆ. ಪಂಚರಾಜ್ಯ ಚುನಾವಣಾ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದಾರೆ. ಅಸ್ಸಾಂಗೆ ಕಾಂಗ್ರೆಸ್ ವಿಶೇಷ ವೀಕ್ಷಕರಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ರಾಹುಲ್ ಗಾಂಧಿ ನೇತೃತ್ವದ ಸಭೆಯಲ್ಲಿ ಡಿಸಿಎಂ ಡಿಕೆಶಿ ಭಾಗಿಯಾಗಿದ್ದು ಇವತ್ತು ರಾತ್ರಿ ದೆಹಲಿಯಲ್ಲೇ ವಾಸ್ತವ್ಯ ಹೂಡ್ತಾರೆ ಡಿಕೆಶಿ. ನಾಳೆ ಹೈಕಮಾಂಡ್ ನಾಯಕರ ಭೇಟಿ ಮಾಡ್ತಾರೆ ಡಿಕೆಶಿ. ನಾಯಕತ್ವ ವಿಚಾರದಲ್ಲಿ ನನಗೆ ಸಿಎಂ ಹೈಕಮಾಂಡ್ಗೆ ಗೊತ್ತು, ರಾಹುಲ್ ಜೊತೆಗಿನ ಚರ್ಚೆ ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ ಅಂತ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. Discussion regarding the CM post. I can't disclose all those things. It is not a public issue to be discussed. It is between me and the party high command and my chief minister. Sir, will you meeting the Congress high command in this visit? First, let us see. I have come here only to meet my party leaders. Discussion regarding the CM post. I can't disclose all those things. It is not a public issue to be discussed. It is between me. ಇನ್ನು ಇದು ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ. ಆದರೆ ಡಿಕೆಶಿ ಬಣ ನಾಯಕತ್ವ ಬದಲಾವಣೆಯ ನಿರೀಕ್ಷೆಯಲ್ಲಿದೆ. ಸಿಎಂ ಬದಲಾವಣೆ ಮಾಡಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದೀವಿ. ಡಿಕೆಶಿ ಪರ ಮತ್ತೊಂದು ಸಲ ಬ್ಯಾಟ್ ಬೀಸಿದ್ದಾರೆ ಶಿವಗಂಗಾ. ಸೂರ್ಯಪಥ ಬದಲಾಗಿದೆ, ಸಿಎಂ ಡಿಸಿಎಂ ಪಥ ಬದಲಾಗಿದೆ. ಸಿಎಂ ಡಿಸಿಎಂ ಇಬ್ಬರನ್ನು ಹೈಕಮಾಂಡ್ ನಾಯಕರು ಕರೆದಿದ್ದಾರೆ. ಸಿಎಂಗೆ ಅರಸು ಅವರ ದಾಖಲೆ ಮುರಿಯೋ ಆಸೆ ಇತ್ತು, ಆ ದಾಖಲೆ ಮುರಿದಾಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಬದಲಾವಣೆಯ ಕಿಚ್ಚು ಜೋರಾಗಿದೆ. ಜನವರಿ 16ನೇ ತಾರೀಕು ನಾನು ಮಾತನಾಡ್ತೀನಿ ಅಂತ ಖುದ್ದು ಡಿಕೆಶಿ ಆಪ್ತ ಶಾಸಕ ಶಿವಗಂಗಾ ಬಸವರಾಜ್ ಅವರು ಹೇಳಿದರು. ಈಗ ಶಿವಗಂಗಾ ಬಸವರಾಜ್ ಅವರೇ ನಮ್ಮ ಜೊತೆಗಿದ್ದಾರೆ. ಸರ್, ಸಂಕ್ರಾಂತಿ ಮುಗೀತು, ಹೊಸ ಪಥ ಸ್ಟಾರ್ಟ್ ಆಯಿತು. ನಿಮಗೂ ಹೊಸ ಪಥ ಸಿಗುತ್ತಾ ಅಂತ? ನನಗೆ ಸಿಗ್ಬೋದು ನಿರೀಕ್ಷೆಯಲ್ಲಿದ್ದೀನಿ. ನಿಮಗೆ ಯಾರು ಬೇರೆಯವ್ರು ಸಿಗಬೇಕಾ ಕೇಳ್ರಿ, ಮಾತಾಡ್ತೀನಿ. ನನಗೆ ಸಿಗ್ಬೋದು ಅಂತ ನಿರೀಕ್ಷೆಯಲ್ಲಿದ್ದೀನಿ. ಅಲ್ಲ, ಡಿಕೆಶಿ ಅವರು ಸಿಎಂ ಆಗೋ ಕಾಲ ಸನ್ನಿಹಿತ ಆಗಿದೆ ಅಂತೀರಾ? ಸನ್ನಿಹಿತ, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದ್ದರೆ ಸನ್ನಿಹಿತ ಅಂತ ಅನ್ಬೋದು. ಈಗ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲದೆ ಇರೋದ್ರಿಂದ ಅದು ಮಾತಾಡೋಕ್ಕೆ ಬರೋದಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಇಲ್ಲಿವರೆಗೂ ಇಬ್ಬರನ್ನೂ ಸಹ ಕರೆದಿರಲಿಲ್ಲ. ಮಾನ್ಯ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಖರ್ಗೆಜಿ ಹೇಳಿದರು, ಇಬ್ಬರನ್ನೂ ಕರೆಸಿ ಮಾತಾಡ್ತೀವಿ, ಒಂದು ಏನು 2.5 ವರ್ಷ ಆಗಿದೆ, ಮುಖ್ಯಮಂತ್ರಿ ಬದಲಾವಣೆ ಆಗ್ತದೆ, ಇದೇನೋ ಒಂದು ಗೊಂದಲ ಹೇಳಿಕೆಗಳು ಶಾಸಕರಿಂದ ಮಂತ್ರಿಗಳಿಂದ ಬರ್ತಾಯಿತ್ತು, ಅದಕ್ಕೊಂದು ತೆರೆ ಎಳಿತೀವಿ ಅಂತ ಏನು ಹೇಳ್ತಾ ಇದ್ರು. ಅಪೂರ್ವಕವಾಗಿ ಇವತ್ತು ಮಾನ್ಯ ರಾಹುಲ್ ಗಾಂಧಿಯವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳನ್ನು ಕರೆದಿರೋದ್ರಿಂದ ಎಲ್ಲೋ ಒಂದು ಆಶಾದಾಯಕ ಬೆಳವಣಿಗೆ ಇದೆ, ಏನೋ ಒಂದು ಅನುಕೂಲ ಆಗ್ಬೋದು ಅಂತ. ಪ್ರಯತ್ನ ವಿಫಲವಾದರೂ ಪ್ರಯತ್ನ ವಿಫಲ ಆಗಲ್ಲ, ಅದು ಸಹಜ, ಸತ್ಯ ಅದು. ಅಲ್ಲ, ಈಗ ಅಂದರೆ ನೀವು ಪೂರಕ ವಾತಾವರಣ ಸೃಷ್ಟಿ ಆಗ್ಬೋದು ಅಂತ ಇದ್ರಿ, ಇವತ್ತು ಪೂರಕ ವಾತಾವರಣ ಬಂದಿದೆ ಅಂತೀರಾ? ಅಲ್ಲ, ಹೈಕಮಾಂಡ್ ಇಲ್ಲಿವರೆಗೂ ಇಬ್ಬರನ್ನೂ ಎಂದು ಈ ವಿಷಯವಾಗಿ ಅಥವಾ ಇನ್ನೊಂದು ವಿಷಯ ಕರೆದಿರಲಿಲ್ಲ. ಸಾಮಾನ್ಯವಾಗಿ ಇವರೇ ಹೋಗೋರು, ಭೇಟಿ ಮಾಡೋರು, ಪಕ್ಷ ಸಂಘಟನೆ, ಪಕ್ಷದ ಸರ್ಕಾರದ ಕೆಲಸಗಳ ಬಗ್ಗೆ ಮಾತಾಡ್ತಾ ಬರ್ತಾಯಿದ್ರು. ಈ ಬಾರಿ ಹೈಕಮಾಂಡೇ ಇಬ್ಬರನ್ನು ಕರೆದಿದೆ ಅಂತ ಇಬ್ಬರು ಮಾಧ್ಯಮದಲ್ಲಿ ಹೇಳೇ ಹೋಗಿದ್ದಾರೆ. ಹೈಕಮಾಂಡ್ ಕರೆದಿದೆ, ಹೋಗ್ತಾ ಇದೀವಿ ಅಂತ. ಆ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಈ ಮುಖ್ಯಮಂತ್ರಿ ಮುಂದುವರ್ಸೋದ್ರ ಬಗ್ಗೆ ಇರ್ಬೋದು, ಅಥವಾ ಮುಖ್ಯಮಂತ್ರಿ ಬದಲಾವಣೆ ಮಾಡಿ ಡಿ ಕೆ ಶಿವಕುಮಾರ್ ಮಾಡೋದಿರ್ಬೋದು, ಇನ್ನೊಬ್ಬರು ಮಾಡೋದಿರ್ಬೋದು. ಆ ನಿಟ್ಟಿನಲ್ಲಿ ಯಾರು ಕರೆದಿರ್ಬೋದು ಅನ್ನೋ ಆಶಾಭಾವನೆ ಇದೆ. ನಮ್ಮ ಪೂರ್ವಕವಾಗಿ ಬಂದರೆ ಒಳ್ಳೆಯದು ಅಂತ ಬಯಸ್ತೀನಿ. ಈ ಹಿಂದೆ ರಕ್ತದಲ್ಲಿ ಬರೆದು ಕೊಡ್ತೀನಿ, ಹಾಗೆ ಆಗ್ತಾರೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ರಿ. ಈಗೂ ಅದೇ ದೃಢ ವಿಶ್ವಾಸ ಇದೆ ಅಂತ? ಈಗಲೂ ಅದೇ ದೃಢ ವಿಶ್ವಾಸ ಇದೆ, ಮುಂದೆ ಇರ್ತದೆ, ಹಿಂದೂ ಇತ್ತು. ಈಗ ನಾನು ಹೇಳಿದ ಪೂರ್ವಕವಾಗಿ ಜನವರಿ 16ಕ್ಕೆ ಮಾತಾಡ್ತೀನಿ, ಸೂರ್ಯಪಥ ಬದಲಾವಣೆ ಆಗ್ತದೆ ಅಂತ ನಿಮಗೆ ಹೇಳಿದ್ದೆ. ಅದೇ ರೀತಿ ಸೂರ್ಯಪಥ ಬದಲಾವಣೆಯ ಒಂದು ಸಂದರ್ಭದಲ್ಲೇ ಮುಖ್ಯಮಂತ್ರಿಗಳ ಪಥನೂ ಹೈಕಮಾಂಡ್ ಕಡೆ ಬದಲಾವಣೆ ಆಗಿದೆ. ಇಷ್ಟು ದಿನ ಏನು ಮಾಡ್ತಿದ್ವಿ, ಸರ್ಕಾರ ಕಾರ್ಯಕ್ರಮಗಳ ಬಗ್ಗೆ, ಪಕ್ಷದ ಸಂಘಟನೆ ಬಗ್ಗೆ ಇಬ್ಬರದ್ದು ಪಥ ಇತ್ತು. ಇಬ್ಬರೂ ಹೈಕಮಾಂಡ್ ಕಡೆ ಪಥ ಆಗಿದೆ ಅಂದರೆ ಏನೋ ಒಂದು ಬದಲಾವಣೆನೋ ಅಥವಾ ಏನೋ ಒಂದು ಮುಂದುವರಿಕೆನೋ ಒಂದು ಉತ್ತಮವಾದ ಆಶಾಭಾವನೆ ಇದೆ. ಈಗ ಒಂದು ವೇಳೆ ಸಿಎಂ ಬದಲಾವಣೆ ಆದರೆ ಸಚಿವರಾಗಬೇಕು, ನೀವು ಸಚಿವರಾಗುವ ಆಕಾಂಕ್ಷೆ ಇದ್ದೀರಾ ಅಂತ? ನೋಡಿ, ಯಾರು ಬೇಡ ಅಂತಾರೆ? ಈಗ ನೀವು ಇಲ್ಲಿ ವರದಿಗಾರರಾಗಿದ್ದೀರಿ, ನಿಮ್ಗೆ ಕರ್ಕೊಂಡೋಗಿ ಮೇಲ್ಗಡೆ ಪೋಸ್ಟ್ ಕೊಡ್ತೀನಿ ಬೇಡ ಅಂತೀರಾ? ಹಂಗೆ ನನಗೂ ಏನಾದ್ರು ಕೊಡ್ತೀವಿ ಅಂದರೆ ನಾನು ಬೇಡ ಅನ್ನೋಕ್ಕಾಗಲ್ಲ. ಯಾಕೆಂದರೆ ಸುಮಾರು 25 ವರ್ಷ ಚನ್ನಗಿರಿಗೆ ಯಾವುದೇ ರೀತಿಯ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಲಾಸ್ಟ್ ಕೊನೆಗದಾಗಿ ಜಯಚ್ ಪಟೇಲ್ ಮುಖ್ಯಮಂತ್ರಿ ಆಗಿದ್ದು ಬಿಟ್ಟರೆ ಅದಾದಮೇಲೆ ಯಾವುದೇ ರೀತಿಯ ಮಂತ್ರಿ ಸ್ಥಾನ ಒದಗಿ ಬಂದಿಲ್ಲ. ಈ ಒಂದು ಅವಕಾಶ ಸಿಕ್ಕರೆ ನಮ್ಮ ಚನ್ನಗಿರಿ ಜನಕ್ಕೆ ಒಂದು ಕೊಟ್ಟಂಥ ಕೊಡುಗೆ, ಕಾಂಗ್ರೆಸ್ ಪಕ್ಷ ಕೊಟ್ಟಂಥ ಕೊಡುಗೆ ಅಂತ ನಾನು ಭಾವಿಸ್ತೀನಿ. ಪಥ ಬದಲಾವಣೆ ಆಗಿದೆ, ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೇ ಆಗ್ತಾರೆ ಎಂಬ ದೃಢ ವಿಶ್ವಾಸವೂ ಸಹ ನನ್ನಲ್ಲಿದೆ ಎಂಬ ಮಾತುಗಳನ್ನು ಹೇಳ್ತಾ ಇರೋದು. ಕ್ಯಾಮರಾಮನ್ ಕಿರಣ್ ಜೊತೆ ಮಹಾಂತೇಶ್ ಕುರುಬೆಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ದಾವಣಗೆರೆ. ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ಮತ್ತೊಂದು ಸಲ ಆನಂದ್ ಬೈದನವನೇ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್,
DCM DK ಶಿವಕುಮಾರ್ ಬಣ ಫುಲ್ ಜೋಶ್ನಲ್ಲಿದೆ, ಕಾನ್ಫಿಡೆನ್ಸ್ನಲ್ಲಿದೆ. DK ಶಿವಕುಮಾರ್ ಅವರು ದೆಹಲಿಯಲ್ಲಿದ್ದಾರೆ. ಏನ್ ನಡೀತಾ ಇದೆ DK ಶಿವಕುಮಾರ್ ಅವರ ಬಣದ ಒಳಗಡೆ? ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಭಾವನಾ, ಸಂಕ್ರಾಂತಿ ಬಳಿಕ ರಾಜಕಾರಣದಲ್ಲೂ ಕೂಡ ಪಥ ಬದಲಾವಣೆ ಆಗುತ್ತೆ ಅಂತಕ್ಕಂಥ ವಿಶ್ವಾಸದ ಮಾತನ್ನು DKC ಆಪ್ತರು ಹೇಳ್ತಾ ಇರುವಂಥದ್ದು. ಸಹಜವಾಗಿಯೇ ಜನವರಿ 6, 9 ಈ ದಿನಾಂಕವನ್ನು ಕೊಡ್ತಾ ಇದ್ದಂಥ DKC ಆಪ್ತ ಬಳಗ ಅಂತಿಮವಾಗಿ ಸಂಕ್ರಾಂತಿಯ ಬಳಿಕ ಒಂದು ಸ್ಪಷ್ಟವಾದ ಚಿತ್ರಣ ಸಿಗುತ್ತೆ. ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗೆ ತಾವು ಏನು ಅಂದುಕೊಂಡಿದ್ದೆವೋ ಅದು ಆಗತ್ತೆ ಅಂತಕ್ಕಂಥ ವಿಶ್ವಾಸದಲ್ಲಿ ಅವರಿದ್ದಾರೆ. ಹಾಗಾಗಿಯೇ ಇತ್ತೀಚೆಗೆ ಕಳೆದ 2 ದಿನಗಳ ಹಿಂದೆ ರಾಹುಲ್ ಗಾಂಧಿ ಅವರನ್ನು DK ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಮೈಸೂರಿನ ಮಾತುಕತೆಯ ಸಂದರ್ಭದಲ್ಲಿ ದೆಹಲಿಗೆ ಬರುವಂತೆ ಇಬ್ಬರೂ ನಾಯಕರುಗಳಿಗೆ ರಾಹುಲ್ ಗಾಂಧಿ ಹೇಳಿರುವಂಥ ಹಿನ್ನೆಲೆಯಲ್ಲಿ ಈಗ ಸಂಕ್ರಾಂತಿಯ ಬಳಿಕ ಇವತ್ತು ಬೆಳಿಗ್ಗೆ DK ಶಿವಕುಮಾರ್ ದೆಹಲಿಗೆ ತೆರಳಿದ್ದಾರೆ. 2 ದಿನಗಳ ಅಧಿಕೃತ ಪ್ರವಾಸಕ್ಕೆ ತೆರಳಿರ್ತಕ್ಕಂಥ DK ಶಿವಕುಮಾರ್ ಈಗ ಕೆಲ ನಿಮಿಷಗಳ ನಂತರದಲ್ಲಿ ಆರಂಭಗೊಳ್ಳತಕ್ಕಂಥ ಅಸ್ಸಾಂ ರಾಜ್ಯದ ಚುನಾವಣಾ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸ್ತಾರೆ. ಯಾಕೆಂತಂದರೆ ಅವರು ಅಸ್ಸಾಂ ರಾಜ್ಯದ ಚುನಾವಣೆಯ ಹಿರಿಯ ವೀಕ್ಷಕರಾಗಿ AICC ನೇಮಕ ಆಗಿದೆ. ಆ ಮೊದಲ ಸಭೆಗೆ ಅವರು ಭಾಗವಹಿಸ್ತಾ ಇದ್ದಾರೆ. ಇನ್ನೇನು ಕೆಲವು ಹೊತ್ತಲ್ಲಿ ಸಭೆ ಆರಂಭಗೊಳ್ಳುತ್ತದೆ. ಸಭೆಗೆ ಈಗ DK ಶಿವಕುಮಾರ್ ತೆರಳುತ್ತಾ ಇದ್ದಾರೆ. ಇದರ ಬೆನ್ನಲ್ಲೇ DK ಶಿವಕುಮಾರ್ ಇವತ್ತು ರಾತ್ರಿ ದೆಹಲಿಯಲ್ಲಿ ವಾಸ್ತವ್ಯವನ್ನು ಹೂಡುತ್ತಾರೆ. ನಾಳೆ ಅವರು ರಾಹುಲ್ ಗಾಂಧಿ ಸೇರಿದ ಹಾಗೆ ಪ್ರಮುಖ ನಾಯಕರನ್ನ ಭೇಟಿ ಮಾಡಬೇಕು ಅಂತಕ್ಕಂಥ ಒಂದು ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ತಯಾರಿ ಕೂಡ ಮುಂದುವರೆದಿದೆ. DK ಶಿವಕುಮಾರ್ ಇವತ್ತು ಬೆಳಗ್ಗೆ ಅಂದರೆ ಮಧ್ಯಾಹ್ನ ದೆಹಲಿಗೆ ಬಂದು ಇಳಿತಿದ್ದ ಹಾಗೆ ಒಂದು ಹೇಳಿಕೆ ನೀಡಿದರು. ಹೈಕಮಾಂಡ್ ಭೇಟಿಗೆ ಸಂಬಂಧಪಟ್ಟಾಗೆ ನಾನು ಯಾವುದೇ ರೀತಿಯ ಬಹಿರಂಗವಾದ ಹೇಳಿಕೆ ನೀಡುವುದಿಲ್ಲ, ಆದರೆ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗೆ ಹೈಕಮಾಂಡ್, CM ಮತ್ತು ನನಗೆ ಸಂಬಂಧಪಟ್ಟಿರತಕ್ಕಂಥ ವಿಚಾರ ಅದು ನಮ್ಮಲ್ಲಿ ಮಾತ್ರ ಬಹಿರಂಗಪಡಿಸಲು ಈ ವಿಚಾರವನ್ನು ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ. ಅಂದರೆ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗೆ ತಮಗೆ ಯಾವಾಗ ಅವಕಾಶ ಸಿಗುತ್ತೆ, ಇದುವರೆಗೆ ಅವಕಾಶ ಸಿಗದೇ ಇರೋದಕ್ಕೆ ಏನು ಕಾರಣ, ಯಾವಾಗ ನೀವು ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗೆ ಸಭೆಗಳನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಹೈಕಮಾಂಡಿನ ಒಂದು ಸ್ಪಷ್ಟತೆಯನ್ನು ಬಯಸಿರ್ತಕ್ಕಂಥ DK ಶಿವಕುಮಾರ್ ತಮ್ಮ ಭೇಟಿಯ ಸಂದರ್ಭದಲ್ಲಿ ಇದನ್ನು ಬಹಳ ಪ್ರಮುಖವಾಗಿ ಪ್ರಸ್ತಾಪ ಮಾಡ್ತಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಇದೆ. ಆ ಕಾರಣಕ್ಕಾಗಿ DKC ದೆಹಲಿ ಪ್ರವಾಸವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ಅವರ ಆಪ್ತರು ಕೂಡ ಸಂಕ್ರಾಂತಿಗೆ ಹೇಗೆ ಪಥ ಬದಲಾವಣೆ ಆಗುತ್ತೋ ಅದೇ ರೀತಿ ರಾಜಕಾರಣದಲ್ಲೂ ಕೂಡ ಪಥ ಬದಲಾವಣೆ ಆಗತ್ತೆ ಅಂತಕ್ಕಂಥ ವಿಶ್ವಾಸದಲ್ಲಿ ಇದ್ದಾರೆ. ಅಂದರೆ ಹೈಕಮಾಂಡ್ ಒಂದು ಸ್ಪಷ್ಟವಾಗಿರ್ತಕ್ಕ ಚಿತ್ರಣವನ್ನು ಕೊಡಬಹುದು. ಒಂದು ಕಡೆ ಈಗ ಸ್ಟೇಟ್ ಬಜೆಟ್ ಆದರೂ ಕೂಡ ನಾಯಕತ್ವ ಬದಲಾವಣೆ ಇಲ್ಲ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಇನ್ನೊಂದು ಕಡೆ 5 ರಾಜ್ಯಗಳ ಚುನಾವಣೆ ತನಕನೂ ಕೂಡ ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸ್ಪಷ್ಟವಾದ ಚಿತ್ರಣಕ್ಕೆ ಬರುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಅನ್ನುವಂಥ ಚರ್ಚೆಯ ಮಧ್ಯದಲ್ಲಿ DK ಶಿವಕುಮಾರ್ ಅವರ ದೆಹಲಿಯ ಭೇಟಿಯ ಸಂದರ್ಭದಲ್ಲಿ ನಿಶ್ಚಯವಾಗಿಯೂ ಕೂಡ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗಬಹುದು. DK ಶಿವಕುಮಾರ್ ಅವರು ಕಳೆದ ಹಲವು ದಿನಗಳನ್ನು ಕಾಯ್ತಾ ಇರತಕ್ಕಂಥ ಭೇಟಿಗೆ ಅವಕಾಶ ಸಿಕ್ಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದನ್ನು ಬಳಕೆ ಮಾಡಿಕೊಂಡು ನಿಶ್ಚಯವಾಗಿಯೂ ಕೂಡ ನಾಯಕತ್ವ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಅವರು ಬಯಸ್ತಾರೆ ಅಂತಕ್ಕಂಥ ಒಂದು ಮಾತುಗಳು ಕೂಡ ಇದೆ. ಆ ಕಾರಣಕ್ಕಾಗಿ DKC ಆಪ್ತರೆಲ್ಲರೂ ಕೂಡ ರಾಜಕೀಯ ಪಥ ಬದಲಾವಣೆ ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ದಾರೆ. ರೈಟ್ ಆನಂದ್, ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.